ಬೇರೆ ಒಂದು ಸಮುದಾಯದವರ ಮೇಲೆ ಹಾಕಿ ಇನ್ನೊಂದು ಗಲಭೆಗಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶ ಇದರಲ್ಲಿ ಇರಲಿಕ್ಕೂ ಸಾಧ್ಯತೆಗಳಿದೆ. ಈಗ ಕೇಸ್ ಕೊಟ್ಟಿದ್ದಾರೆ, ಕೇಸ್ ಕೊಟ್ಟ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಮತ್ತೆ ಕೇಸ್ ನಡೆಯುತ್ತೆ. ಈ ಹುಡುಗಿಗೆ ಯಾವ ರೀತಿಯಲ್ಲಿ ಮತ್ತೆ ಆ ಮಗುವನ್ನು ಇಟ್ಕೊಂಡು ಆ ಹುಡುಗಿ ಬದುಕಬೇಕು ಸಮಾಜದಲ್ಲಿ. 2 ಜಿಲ್ಲೆಗಳಲ್ಲಿ ನೀವು ಗಮನಿಸಿದರೆ ಕಳೆದ 1 ತಿಂಗಳಿನಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗಿದೆ. ಇವತ್ತು ಬಹಳ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿಯ ಕೆಲವು ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ನಂತರ ಇವತ್ತು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ. ಬಹುಶಃ ಜಿಲ್ಲೆಯಲ್ಲಿ ಇವತ್ತು ಒಂದು ಪುತ್ತೂರಿನಲ್ಲಿ ಒಂದು ವಿಚಾರ ನೀವು ನೋಡಿರಿ. ಒಂದು ಯುವತಿಗೆ, ಹದಿಹರೆಯದ ಯುವತಿಗೆ ಇವತ್ತು ಅನ್ಯಾಯ ಆಗಿರುವಂಥದ್ದು. ಇದರಲ್ಲಿ ರಾಜಕೀಯ ಮಾಡೋದು ಆಗಬಾರ್ದು. ಬಹುಶಃ ಅಲ್ಲಿ ಹುಡುಗಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಆ ಕುಟುಂಬದೊಟ್ಟಿಗೆ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗಾಗಲೇ ನೋಡಿ, ಇಂಥ ಕೆಲಸಗಳು ಇದಾದಾಗ ಕಾನೂನು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳು ಆಗ್ತಾ ಹೋಗುತ್ತೆ, ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಇನ್ನೊಂದು, ಆ ಯುವತಿಗೆ ಬಾಳು ಕೊಡುವಂಥದ್ದು ಕೂಡ ಒಂದು ಮಗು ಆಗಿದೆ. ಬಾಳು ಕೊಡುವಂಥದ್ದು ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಅದರ ಯಾರು ಇದು ಮಾಡಿದ್ದಾರೆ ಅದನ್ನು ನ್ಯಾಯ ಸಿಗುವಾಗ ಆಗಬೇಕು. ಅದನ್ನು ಕೆಡಿಸುವಂಥ ಕೆಲಸಕ್ಕೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಹೋಗ್ತಾ ಇಲ್ಲ. ಆದರೆ ಖಂಡಿತವಾಗಲೂ ಆ ಯುವತಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಕ್ಷ ಅವರೊಟ್ಟಿಗೆ ಇರುತ್ತೆ ಅನ್ನುವಂಥದ್ದು. ಶಾಸಕರು ಹೇಳಿದ್ದು ಸರಿಯಾಗಿಯೇ ಇದೆ. ಶಾಸಕರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಆ ಸಮಯದಲ್ಲಿ ಇವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಅವರ ಹುಡುಗನ ತಂದೆ ಹತ್ರ ನಾವು ಅವ್ರ ಹತ್ರ ಮಾತನಾಡಿ ಏನಾದರೂ ಸರಿಪಡಿಸ್ಲಿಕ್ಕೆ ಅಂದರೆ ಅವರನ್ನು ವಿವಾಹ ಮಾಡುವಂಥದ್ದು ಏನಾದರೂ ಮಾಡಲಿಕ್ಕಾದರೆ ಅದು ಉತ್ತಮ. ಅದನ್ನು ಮಾಡಲಿಕ್ಕೆ ಒಮ್ಮೆ ಪ್ರಯತ್ನ ಮಾಡುವ. ಈಗ ಕೇಸ್ ಕೊಟ್ಟಿದ್ದಾರೆ, ಕೇಸ್ ಕೊಟ್ಟ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಮತ್ತೆ ಕೇಸ್ ನಡೆಯುತ್ತೆ. ಈ ಹುಡುಗಿಗೆ ಯಾವ ರೀತಿಯಲ್ಲಿ ಮತ್ತೆ ಆ ಮಗುವನ್ನು ಇಟ್ಕೊಂಡು ಆ ಹುಡುಗಿ ಬದುಕಬೇಕು ಸಮಾಜದಲ್ಲಿ ಅಂತ ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ನಮಗೆ ರಾಜಕೀಯ ಮಾಡೋದಿದ್ದರೆ ಇದೊಂದು ಒಳ್ಳೆಯ ಅವಕಾಶ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಕ್ಕೆ ನಮ್ಮ ಶಾಸಕರ ನಡೆಯೇ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ವಿಚಾರ, ಬಹುಶಃ ನಿನ್ನೆ ದಿವಸ ನಾವು ನೋಡಿದ್ದು, ಎಲ್ಲದರಲ್ಲಿ ಗಮನಿಸಿರ್ಬೋದು, ಬ್ರಹ್ಮಾವರದಲ್ಲಿ ರಸ್ತೆಯಲ್ಲಿ ಬಿದ್ದಿತ್ತು, ಇದಾಯಿತು ಅಂತ ಹೇಳುವಂಥದ್ದು ಬಹುಶಃ ಎಲ್ರಿಗೂ ಬಹಳಷ್ಟು ನೋವಿನ ವಿಚಾರವಾಗಿತ್ತು. ನಾವೆಲ್ಲರೂ ನಿಜವಾಗ್ಲೂ ಇದನ್ನು ಖಂಡಿಸ್ತಿದ್ದೇವೆ. ಅದರ ನಂತರ ಬಹುಶಃ ನಮ್ಮ ದಕ್ಷ ಪೊಲೀಸ್ನವರು, ಕರ್ನಾಟಕ ಸರ್ಕಾರ ಇವತ್ತು ಬಹುಶಃ ನಮ್ಮ 2 ಜಿಲ್ಲೆಗಳಲ್ಲಿ ನೀವು ಗಮನಿಸಿದರೆ ಕಳೆದ 1 ತಿಂಗಳಿನಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗಿದೆ. ಇವತ್ತು ಬಹಳ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಕಾನೂನೇ ಮುಖ್ಯ. ಕಾನೂನನ್ನೇ ಗಮನದಲ್ಲಿಟ್ಕೊಂಡು ಎಲ್ಲ ಕೆಲಸಗಳು ನಡೀತಾ ಇದೆ. ವಿದಿನ್ 24 ಅವರ್ಸಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂಥ ಕೆಲಸ ಕೂಡ ಇವತ್ತು ಆಗಿದೆ. ಉಡುಪಿ ಪೊಲೀಸ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಯಾಕೆ ಈ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾವಿಸ್ತಿದ್ದೇನೆ ಅಂತ ಹೇಳಿದರೆ, ಬಹುಶಃ ಇದೊಂದು ಈ ಹಿಂದೆ ಪೊಲೀಸ್ನವರಿಗೆ ಇನ್ನೂ ಕೂಡ ಈ ಘಟನೆಯಲ್ಲಿ ಕೆಲಸಗಳಿದೆ. ಯಾಕೆ ಅಂತ ಹೇಳಿದರೆ, ಇದನ್ನು ಬೇರೆ ಒಂದು ಸಮುದಾಯದವರ ಮೇಲೆ ಹಾಕಿ ಇನ್ನೊಂದು ಗಲಭೆಗಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶ ಇದರಲ್ಲಿ ಇರಲಿಕ್ಕೂ ಸಾಧ್ಯತೆಗಳಿದೆ. ಬಹುಶಃ ಪೊಲೀಸ್ನವರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ರು. ಈ ಕೂಡಲೇ 6 ಆರೋಪಿಗಳನ್ನು ಪತ್ತೆ ಹಚ್ಚಿ ಎಲ್ಲಿಯೂ ಶಾಂತಿ ಕದಡದಂತೆ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನಾವಂತೂ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಇದ್ದೇವೆ. ಯಾಕಂದರೆ ನಾವು ಇಲ್ಲಿಯ ಕೆಲವು ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ನಂತರ ಇವತ್ತು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ. ಈ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಏನು ಅಲ್ಲೆಲ್ಲಿ ಒಂದೊಂದು ಇತ್ತು, ಎಲ್ಲ ಸರಿ ಹೋಗಿರೋದಿಲ್ಲ, ಅದನ್ನು ನಿಲ್ಲಿಸುವಂಥ ಕೆಲಸಗಳಾಗಿದೆ. ಇದರಿಂದ ಬೇರೆ ನೀವು ನೋಡ್ತಾ ಇರ್ಬೋದು, ಕಾನೂನು ಬಾಹಿರ ಕೆಲಸಗಳಿಗೆ ಎಲ್ಲಿಂದ ಪ್ರೋತ್ಸಾಹ ಸಿಗ್ತಿತ್ತು ಅನ್ನೋದು ಕೂಡ ನಿಮಗೆ ಈಗಾಗಲೇ ತಿಳಿದಿರ್ಬೋದು. ಅದರಿಂದ ಇದನ್ನೆಲ್ಲದನ್ನು ಕೂಡ ಕಾನೂನಿನ ಪ್ರಕಾರ ಯಾವುದಕ್ಕೆ ಅನುಮತಿ ಉಂಟು ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಇದು ಕೂಡ ಸರಿಯಾಗಿ ಮುಂದಿನ ದಿವಸಗಳಲ್ಲಿ ನಡೆಯುತ್ತೆ.